ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಗ್ಯಾಸ್ಟ್ರಿಕ್ ಈ ಸಮಸ್ಯೆ ಪ್ರತಿಯೊಬ್ಬರನ್ನು ಇವಾಗಂತೂ ಬೆಂಬಿಡದೆ ಕಾಡುತ್ತಿದೆ. ನಾವು ಇಷ್ಟಪಟ್ಟು ತಿನ್ನುವ ಯಾವುದೇ ಆಹಾರ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಉಂಟು ಮಾಡುವ ಹಂತಕ್ಕೆ ತಲುಪಿದೆ. ಹಾಗಾಗಿ ಯಾವುದನ್ನು ತಿನ್ನಬೇಕು ಯಾವುದನ್ನು ಬಿಡಬೇಕು ಎಂಬುದೇ ಅರ್ಥವಾಗುವುದಿಲ್ಲ. ಇನ್ನು ಪ್ರತಿ ಬಾರಿ ಗ್ಯಾಸ್ಟ್ರಿಕ್ ಉಂಟಾದಾಗಲೂ ನಾವು ಔಷಧಿಗಳನ್ನು ತೆಗೆದುಕೊಳ್ಳಲು ಅಥವಾ ಆಸ್ಪತ್ರೆಗೆ ಹೋಗಲು ಸಾಧ್ಯವಿಲ್ಲ. ಇನ್ನು ವೈದ್ಯರು ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಹೆಚ್ಚಾಗಿ ಔಷಧಿಗಳನ್ನು ತೆಗೆದುಕೊಳ್ಳಬೇಡಿ ಎಂದು ಹೇಳುತ್ತಾರೆ. ಹಾಗಿದ್ರೆ ನಾವೇನು ಮಾಡಿದರೆ ಈ ಸಮಸ್ಯೆಯನ್ನು ಸರಿಪಡಿಸಿಕೊಳ್ಳಬಹುದು? ನಾವು ನಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿಕೊಂಡರೆ ಖಂಡಿತ ಈ ಸಮಸ್ಯೆ ಈ ಜನ್ಮದಲ್ಲಿ ಮತ್ತೆ ನಮ್ಮನ್ನು ಕಾಡುವುದಿಲ್ಲ. ಹಾಗಿದ್ರೆ ಏನಿದು? ಯಾವ ಬದಲಾವಣೆಗಳನ್ನು ನಾವು ಮಾಡಬೇಕು ಹಾಗೂ ಯಾವ ಮನೆಮದ್ದು ಉತ್ತಮ ಎಂದು ಇವತ್ತಿನ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ. ನೋಡಿ, ನಾವು ಏನು ಸೇವಿಸುತ್ತೇವೆ, ಎಷ್ಟು ಸೇವಿಸುತ್ತೇವೆ ಎನ್ನುವುದಕ್ಕಿಂತ ಎಷ್ಟು ಚೆನ್ನಾಗಿ ಜೀರ್ಣವಾಗುತ್ತದೆ ಎನ್ನುವುದು ಮುಖ್ಯ. ಆಹಾರ ಚೆನ್ನಾಗಿ ಜೀರ್ಣವಾಗದಿದ್ದರೆ ಗ್ಯಾಸ್, ಹೊಟ್ಟೆ ಉಬ್ಬರ, ಮಲಬದ್ಧತೆ ಮೊದಲಾದ ತೊಂದರೆ ಮುಖ್ಯವಾಗಿ ನಮ್ಮನ್ನು ಕಾಡುತ್ತದೆ. ಜೀರ್ಣಕ್ರಿಯೆ ಸರಿಯಾಗಿ ಆಗಬೇಕು ಎಂದಿದ್ದರೆ ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಸರಿಯಾಗಿ ತಿನ್ನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತಿನ್ನಿ. ವಿಪರೀತವಾಗಿ ಆಹಾರವನ್ನು ಸೇವಿಸುವುದು ಅಥವಾ ಕಡಿಮೆ ಆಹಾರವನ್ನು ಸೇವಿಸುವುದು ಇವೆರಡೂ ಒಳ್ಳೆಯದಲ್ಲ. ನಿಮ್ಮ ದೇಹ ನಿಮಗೆ ಸೂಚನೆಯನ್ನು ನೀಡುತ್ತದೆ ಅದಕ್ಕೆಷ್ಟು ಆ ಹೊತ್ತಿಗೆ ಆಹಾರ ಬೇಕೆಂದು. ಅಷ್ಟೇ ಸೇವಿಸಿ. ವಿಪರೀತ ಹೆಚ್ಚಾಗಿ ಸೇವಿಸಿದರೆ ಆಹಾರ ಜೀರ್ಣವಾಗದೆ ಹೊಟ್ಟೆಯಲ್ಲೇ ಉಳಿದು ಗ್ಯಾಸ್ ಸಮಸ್ಯೆಗೆ ಕಾರಣವಾಗಬಹುದು. ಅಥವಾ ಕಡಿಮೆ ಸೇವಿಸಿದರೂ ಕೂಡ ಗ್ಯಾಸ್ ಉತ್ಪತ್ತಿ ಹೆಚ್ಚಾಗಿ ಹೊಟ್ಟೆ ಉರಿ ಕಾಣಿಸುತ್ತದೆ. ಆದ್ದರಿಂದ ಸರಿಯಾದ ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸುವುದು ಕೂಡ ತುಂಬಾನೇ ಮುಖ್ಯ. ಇನ್ನು ತಪ್ಪಾಗಿ ಆಹಾರವನ್ನು ಸೇವಿಸುವುದು. ನಾವು ಆಹಾರ ಸೇವಿಸುವುದು ಎಷ್ಟು ಮುಖ್ಯವೋ ಹಾಗೆ ಸರಿಯಾದ ಆಯ್ಕೆ ಕೂಡ ಅಷ್ಟೇ ಮುಖ್ಯ. ನೋಡಿ, ಕೆಲವು ಆಹಾರ ವಿರುದ್ಧ ಗುಣಗಳನ್ನು ಹೊಂದಿರುತ್ತದೆ. ಅವುಗಳನ್ನು ಜೊತೆಗೆ ಸೇವಿಸಿದರೆ ಅದರಿಂದ ತೊಂದರೆಯೇ ಹೆಚ್ಚು. ಉದಾಹರಣೆಗೆ ಹಾಲಿನ ಜೊತೆ ಹಣ್ಣುಗಳ ಸೇವನೆ, ಟೀ ಅಥವಾ ಹಾಲನ್ನು ಉಪ್ಪಿರುವ ಆಹಾರಗಳಾದ ಅಂದರೆ ಚಿಪ್ಸ್, ಮಿಕ್ಸರ್ ಮೊದಲಾದವುಗಳ ಜೊತೆಗೆ ಸೇವಿಸುವುದು, ಹಾಗೆ ವಿಪರೀತ ಖಾರದ ಸೇವನೆ ಹಾಗೂ ಊಟವಾದ ತಕ್ಷಣ ಚಹಾದ ಸೇವನೆ ಮತ್ತು ಖಾಲಿ ಹೊಟ್ಟೆಗೆ ಚಹಾದ ಸೇವನೆ ಇವೆಲ್ಲವೂ ತಪ್ಪು. ಸೇವಿಸುವ ಆಹಾರದ ಸರಿಯಾದ ಕ್ರಮವನ್ನು ತಿಳಿದು ಅಂತಹ ಆಹಾರವನ್ನು ಸೇವಿಸಬೇಕು. ಇದರಿಂದ ಜೀರ್ಣಕ್ರಿಯೆ ಸರಿಯಾಗುತ್ತದೆ. ಗ್ಯಾಸ್ ಸಮಸ್ಯೆ, ಹುಳಿತೇಗು ಮೊದಲಾದ ತೊಂದರೆ ಕಾಡುವುದಿಲ್ಲ. ಫ್ರಿಡ್ಜ್ನಲ್ಲಿಟ್ಟ ಉಳಿದ ಆಹಾರಗಳ ಸೇವನೆ ಇದು ಕೂಡ ನಮ್ಮ ಆರೋಗ್ಯವನ್ನು ಹದಗೆಡಿಸಲು ಪ್ರಮುಖ ಕಾರಣ. ನಿಮಗೆ ಎಷ್ಟೇ ಕೆಲಸವಿರಲಿ ಆದಷ್ಟು ತಾಜಾ ಆಹಾರಗಳ ಸೇವನೆ ಮಾಡಿ. ಫ್ರಿಡ್ಜ್ನಲ್ಲಿಟ್ಟ ಆಹಾರದಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳಿರುವುದಿಲ್ಲ, ಹೊಟ್ಟೆ ತುಂಬಿಸುತ್ತದೆ ಅಷ್ಟೇ. ಹಾಗೆ ಇದರ ಸೇವನೆಯಿಂದ ಗ್ಯಾಸ್ ತೊಂದರೆ ಉಂಟಾಗುತ್ತದೆ. ಆಹಾರ ಎಷ್ಟು ತಾಜಾವಾಗಿರುತ್ತದೆ ಅದು ಅಷ್ಟು ಚೆನ್ನಾಗಿ ಡೈಜೆಷನ್ ಆಗುತ್ತದೆ. ಇದರಿಂದ ಗ್ಯಾಸ್ ಕೂಡ ಉತ್ಪತ್ತಿಯಾಗುವುದಿಲ್ಲ. ಊಟವನ್ನು ಸರಿಯಾಗಿ ಜಗಿದು ಸೇವಿಸಿ. ನಮ್ಮಲ್ಲಿ ಹಲವರು ನೆಪಕ್ಕೆ ಆಹಾರವನ್ನು ಜಗಿದು ನುಂಗಿಬಿಡುತ್ತಾರೆ. ಇದು ತಪ್ಪು. ಆಹಾರವನ್ನು ಚೆನ್ನಾಗಿ ಜಗಿದು ಸೇವಿಸಿ. ನೋಡಿ, ನಮ್ಮ ಜೀರ್ಣಕ್ರಿಯೆಯ ಪ್ರಕ್ರಿಯೆ ಬಾಯಿಯಿಂದಲೇ ಶುರುವಾಗುತ್ತದೆ. ಆದ್ದರಿಂದ ಸರಿಯಾಗಿ ಜಗಿದು ಆಹಾರ ಸೇವಿಸಿದರೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತದೆ. ಜೀರ್ಣಕ್ರಿಯೆ ಸರಿಯಾಗಿ ಆದರೆ ಗ್ಯಾಸ್ ಸಮಸ್ಯೆ ಹತ್ತಿರವೂ ಸುಳಿಯುವುದಿಲ್ಲ. ಊಟವಾದ ತಕ್ಷಣ ನೀರು ಕುಡಿಯುವುದು. ನಾವು ಆಹಾರ ಸೇವಿಸಿದ ತಕ್ಷಣ ನೀರು ಕುಡಿದರೆ ಹೊಟ್ಟೆಯಲ್ಲಿರುವ ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಆಮ್ಲಗಳು ತಣ್ಣಗಾಗುತ್ತದೆ. ಇದರಿಂದ ಆಹಾರ ಜೀರ್ಣವಾಗದೆ ಹೊಟ್ಟೆಯಲ್ಲೇ ಉಳಿದು ಬಿಡುತ್ತದೆ. ಇದರಿಂದಾಗಿ ಗ್ಯಾಸ್ ತೊಂದರೆ ಉಂಟಾಗುತ್ತದೆ. ಆದ್ದರಿಂದ ಊಟವಾಗಿ 30 ನಿಮಿಷದ ನಂತರ ನೀರನ್ನು ಕುಡಿದರೆ ಉತ್ತಮ. ನೋಡಿದ್ರಲ್ಲ, ಈ ಕೆಲವು ಮುಖ್ಯ ತಪ್ಪುಗಳನ್ನು ನಾವು ಸರಿಪಡಿಸಿದರೆ ಯಾವುದೇ ಕಾರಣಕ್ಕೂ ನಮಗೆ ಗ್ಯಾಸ್ ತೊಂದರೆ ಈ ಜನ್ಮದಲ್ಲಿ ಕಾಡಲ್ಲ. ಇನ್ನು ಈ ಗ್ಯಾಸ್ ತೊಂದರೆಗೆ ಉತ್ತಮ ಮನೆಮದ್ದನ್ನು ತಿಳಿಯೋಣ. ಅದೇನೆಂದರೆ ಸೋಂಪು ನೀರು. ನಿಮಗೆ ವಿಪರೀತ ಗ್ಯಾಸ್ ತೊಂದರೆ ಕಾಡಿದರೆ 1 ಲೋಟ ನೀರಿಗೆ 1 ಚಮಚ ಸೋಂಪು ಕಾಳನ್ನು ಹಾಕಿ ಚೆನ್ನಾಗಿ ಕುದಿಸಿ ಈ ನೀರನ್ನು ಕುಡಿಯಿರಿ. ಇದನ್ನು 5 ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಯಾರು ಬೇಕಾದರೂ ಕುಡಿಯಬಹುದು. ಇದನ್ನು ಯಾವಾಗ ಮತ್ತು ಹೇಗೆ ಕುಡಿಯಬೇಕು? ಈ ನೀರನ್ನು ವಿಪರೀತ ಗ್ಯಾಸ್ ತೊಂದರೆ ಇದ್ದರೆ ದಿನದಲ್ಲಿ 3 ಬಾರಿ ಪ್ರತಿ ಊಟದ 30 ನಿಮಿಷದ ನಂತರ ಕುಡಿಯಿರಿ. ಇಲ್ಲವಾದರೆ ದಿನದಲ್ಲಿ 1 ಬಾರಿ ಸಾಕು.
ಇದನ್ನು ಎಷ್ಟು ದಿನ ಕುಡಿಯಬೇಕು? ಸಾಮಾನ್ಯವಾಗಿ 5 ದಿನ ಸಾಕಾಗುತ್ತದೆ. ನಿಮಗೆ ನಿಮ್ಮ ದೇಹದಲ್ಲಿ ವ್ಯತ್ಯಾಸ ಕಾಣಿಸುತ್ತದೆ. ಇದನ್ನು ಕುಡಿಯಲು ಪ್ರಾರಂಭಿಸಿದ ನಂತರ ಹುಳಿತೇಗು, ಹೊಟ್ಟೆಯುರಿ ಮೊದಲಾದವು ಕಾಣಿಸುತ್ತಿಲ್ಲವೆಂದರೆ ನಿಲ್ಲಿಸಿದರಾಯಿತು. ಇಲ್ಲವಾದರೆ ಸಂಪೂರ್ಣವಾಗಿ ಗುಣವಾಗುವವರೆಗೂ ಸೇವಿಸಿ. ಇನ್ನು ಈ ಮನೆಮದ್ದು ಮತ್ತು ಕೆಲವು ಬದಲಾವಣೆಗಳನ್ನು ನೀವು ಮಾಡಿಕೊಂಡರೆ ಖಂಡಿತ ಗ್ಯಾಸ್ ಸಮಸ್ಯೆ ನಿಮ್ಮನ್ನು ಕಾಡಲ್ಲ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾನೇ ಥ್ಯಾಂಕ್ ಯು.